ಬೆಂಗಳೂರಲ್ಲಿ ಆಕ್ಸಿಡೆಂಟ್ ಆಗಿ ಆಟೋದಲ್ಲಿ ಸತ್ರನು ಒಂದು ವಿಡಿಯೋ ಯಾರು ತೋರಿಸಲ್ಲ. ಅದೇ ಒಂದು ಬೈಕ್ ಟ್ಯಾಕ್ಸಿನ ಸ್ವಲ್ಪ ಕೆಳಗಡೆ ಯಾರು ಬಿದ್ದರೆ ಸಾಕು, ಕಾಲೇ ಮುರಿದೋಯ್ತು, ತಲೆ ಹೊಡೆದೋಯ್ತು, ಪ್ರಾಣನೇ ಹೊಲ್ಟೋಯ್ತು ಅಂತ ದೊಡ್ಡದಾಗಿ ಹೈಲೈಟ್ ಮಾಡಿ ತೋರಿಸಿದ್ದೆ. ಇವತ್ತು ಪ್ರತಿನಿತ್ಯ ಬೈಕ್ ಟ್ಯಾಕ್ಸಿ ರೈಡರ್ಸ್ ಗೊಂದಲ ಭಯದಿಂದ ಡ್ಯೂಟಿ ಮಾಡೋಕ್ಕಾಗಿದೆ. ಯಾವ್ದಾದ್ರು ಒಂದು ಆರ್ಡರ್ ಬಂದರೆ ಇದು ಫೇಕ್ ಆರ್ಡರ್ ಇದೆಯೋ ಜೆನ್ಯೂನ್ ಇದೆಯೋ ಅನ್ನೋ ಒಂದು ಟೆನ್ಷನ್ ತಗೊಂಡು BP, ಶುಗರ್ ಎಲ್ಲ ಕಾಯಿಲೆಗಳು ಬಂದು ಆಕ್ರಮಿಸ್ಕೊತಾ ಇದ್ದಾವೆ. ಲಿಟ್ರಲಿ ಹೇಳ್ತೀನಿ, ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮಾಡೋದಕ್ಕಿಂತವ ಸ್ವಿಗ್ಗಿನೋ ಝೊಮ್ಯಾಟೋನೋ ಪೋರ್ಟರ್ ಅಂಕಲ್ ಯಾವ್ದಾರು ಮಾಡ್ಕೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ₹200 ಸಂಪಾದನೆ ಕಮ್ಮಿ ಆದ್ರೂ ಪರವಾಗಿಲ್ಲ. ಮನುಷ್ಯ ಸತ್ತಾಗ ಏನು ಓದ್ಕೊಂಡು ಹೋಗಲ್ಲ, ಎಲ್ಲ ಈ ಭೂಮಿ ಮೇಲೆ ಬಿಟ್ಟು ಹೋಗ್ತಾನೆ. ಹಂಗಾಗಿ ಇರೋ ಗಂಟನಾದ್ರೂ ಸ್ವಲ್ಪ ಖುಷಿಯಾಗಿ ನೆಮ್ಮದಿಯಾಗಿ ಜೀವನ ಮಾಡ್ಬೇಕಲ್ವಾ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಕೆರೆ ಅರುಣ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲ್ ವಾಚ್ ಮಾಡ್ತಾ ಇರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕನ್ ಹಾಲ್ ಕ್ಲಿಕ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ ತಿಳಿಸಿ. ಕಂಪ್ಲೀಟಾಗಿ ವಿಡಿಯೋ ವಾಚ್ ಮಾಡಿ, ಅವಾಗ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೈಕ್ ಟ್ಯಾಕ್ಸಿ ಕತೆ ಏನಾಯಿತು, ತುಂಬ ಜನ ಕಮೆಂಟ್ ಬಾಕ್ಸ್ ತಿಳಿಸ್ತಾನೆ ಇದ್ದೀರಾ. ಬಟ್ ಬೈಕ್ ಟ್ಯಾಕ್ಸಿ ಕತೆ ಮುಗಿಯೋ ಸ್ಟೇಜ್ಗೆ ಬಂದಿದೆ ಅಂತ ನಮ್ಮ ಅನಿಸಿಕೆ ಹೇಳ್ತಾ ಇದೀವಿ. ಗೊತ್ತಿರಬೇಕು, ಕೋರ್ಟಲ್ಲಿ ಫೈನಲ್ ಒಂದು ಡೇಟ್ ಇದೆ, ಅದು ಕೂಡ ಅನೌನ್ಸ್ ಆಗ್ತಾ ಇಲ್ಲ. ಅದಕ್ಕೆ ಮುಂಚೆನೆ ಫುಲ್ ಕಿರಿಕ್. ಬೆಂಗಳೂರಲ್ಲಿ ಯಾವ ಮೂಲೆ ನೋಡಿದ್ರು ಬರೀ ಬೈಕ್ ಟ್ಯಾಕ್ಸಿಗೆ ಸಿಕ್ಕಾಬಟ್ಟೆ ಕಿರಿಕು, ದಬ್ಬಾಳಿಕೆ, ದರ್ಪ ನಡೀತಾ ಇದೆ. ಇದೆಲ್ಲ ನೋಡಿದ್ರೆ ಬೈಕ್ ಟ್ಯಾಕ್ಸಿ ಮಾಡೋಕ್ಕಂತೂ ಇನ್ಯಾವುದೇ ಕಾರಣಕ್ಕೂ ಆಗಲ್ಲ. ಇವರಂತೂ ಪರ್ಮಿಷನ್ ಕೊಡ್ತಾರೋ ಬಿಡ್ತಾರೋ ಅದು ನೆಕ್ಸ್ಟ್. ಬಟ್ ಇಲ್ಲಿ ಬೈಕ್ ಟ್ಯಾಕ್ಸಿ ಪರ್ಮಿಷನ್ ಕೊಟ್ಟರು ಕೂಡ ಇಲ್ಲಿ ಮಾಡಕ್ ಬಿಡ್ತಾ ಇಲ್ಲ ಬೆಂಗಳೂರಲ್ಲಿ ಯಾರೋ ಈ ಒಂದು ಆಟೋ ಸಂಘಟನೆಗಳು. ಹಂಗಾಗಿ ಸುಮ್ಮನೆ ಪ್ರತಿನಿತ್ಯ ಈ ಕಿರಿಕಿರಿ ಅನುಭವಿಸ್ಕೊಂಡು ಬೈಕ್ ಟ್ಯಾಕ್ಸಿ ಮಾಡೋದಕ್ಕಿಂತವ ಇದು ಬಿಟ್ಟು ಬೇರೆ ಏನಾದರೂ ಆಲ್ಟರ್ನೇಟ್ ಮಾಡೋದೇ ಬೆಸ್ಟ್ ಅನ್ನಿಸೈತಿ ಇವಾಗ. ನೆಮ್ಮದಿ ಬೇಕು ಮನುಷ್ಯನಿಗೆ. ಈ ಮನುಷ್ಯ ಏನೋ 1000 ವರ್ಷ ಬದುಕಲ್ಲ ಭೂಮಿ ಮೇಲೆ, ಇರೋದೇ ಸ್ವಲ್ಪ ದಿನ ಅಲ್ವಾ. ಅದಕ್ಕೆ ಈ ಟೆನ್ಷನ್ ತಗೊಂಡು ಪ್ರೆಷರ್ ತಗೊಂಡು ಕೆಲಸ ಮಾಡೋಂಥ ನೆಸೆಸಿಟಿ ಏನಿದೆ, ಇದರಿಂದ BP, ಶುಗರ್ ಇಲ್ದಿರೋ ಕಾಯಿಲೆ ಎಲ್ಲ ಬಂದ್ಬಿಡ್ತವೆ. ಯಾಕಂದ್ರೆ ಬೆಳಗಿನ ಸಾಯಂಕಾಲ ತನಕ ಬೈಕ್ ಟ್ಯಾಕ್ಸಿ ಮಾಡ್ಬೇಕಂದ್ರೆ ಏನಾಗುತ್ತೆ, ಇವಾಗ ಎಲ್ಲಿ ಫೇಕ್ ಆರ್ಡರ್ ಬರುತ್ತೋ, ಎಲ್ಲಿ ಆಟೋದವ್ರು ಹಿಡಿತಾರೋ, ಎಲ್ಲಿ ಗಾಡಿ ಕೀ ಕಿತ್ಕೊಂತಾರೋ, ಯಾರಿಗೆ ಪೊಲೀಸ್ ಕಿಟ್ಕೊಡ್ತಾರೋ, ಈ ಒಂದು ಭಯ, ಈ ಒಂದು ಗೊಂದಲದಲ್ಲೇ ಡ್ಯೂಟಿ ಮಾಡಬೇಕಾಗುತ್ತೆ ಬೈಕ್ ಟ್ಯಾಕ್ಸಿ ರೈಡರ್ ಬೆಳಗಿನ ಸಂಜೆವರೆಗೆ ಇವತ್ತು ಬೆಂಗಳೂರಲ್ಲಿ. ಅದಕ್ಕೆ ಇಷ್ಟೊಂದು ಪ್ರೆಷರ್ ಟೆನ್ಷನ್ ತಗೊಂಡು ಕೆಲಸ ಮಾಡೋದಕ್ಕಿಂತವ ನೆಮ್ಮದಿ ಇರೋದ ಕಡೆ ಕೆಲಸ ಮಾಡ್ಬೋದಲ್ವಾ. ಪರವಾಗಿಲ್ಲ, 100, 200, ₹500 ಕಮ್ಮಿ ಆಗಲಿ ಸಂಪಾದನೆ, ನೆಮ್ಮದಿ ಬೇಕು ಮನುಷ್ಯನಿಗೆ. ಫುಡ್ ಡೆಲಿವರಿ ಆಗಿರ್ಬೋದು, ಇಲ್ಲ ಬೇರೆ ಗ್ರೋಸರಿ ಇರ್ಬೋದು, ಬೇರೆ ಬೇಜಾನ್ ಇದಾವೆ ಡೆಲಿವರಿ ಆ್ಯಪ್, ಕಮರ್ಷಿಯಲ್ ಇದು ಫ್ಲಿಪ್ಕಾರ್ಟ್, ಅಮೆಝಾನು, ಈ ಥರ ಮಾಡ್ಕೊಂಡ್ರೆ ಎಷ್ಟೋ ಸ್ವಲ್ಪ ನೆಮ್ಮದಿಯಾಗಿ ಕೆಲಸ ಮಾಡ್ಬೋದು. ಸ್ವಲ್ಪ ಎಕ್ಸ್ಟ್ರಾ ಓವರ್ ಟೈಮ್ ಮಾಡಬೇಕಾಗತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ ಇವಾಗ. ಆ ಥರ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿನ. ಒಂದು ಕಡೆಗೆ ಆರ್ಡ್ರ್ ಇಲ್ಲ. ಇವಾಗ ಹೇಳ್ತಾ ಇದ್ದಾರೆ ಬರೀ ಆಟೋದವ್ರು ನಮಗೆ ಆರ್ಡ್ರೇ ಇಲ್ಲ, ಬರ್ತಾ ಇಲ್ಲ, ಒಪ್ಕೊಂತೀವಿ. ಆಟೋದವ್ರಿಗೂ ಆರ್ಡ್ರ್ ಇಲ್ಲ, ಇವತ್ತು ಬೈಕ್ ಟ್ಯಾಕ್ಸಿಗೂ ಆರ್ಡ್ರ್ ಇಲ್ಲ. ಸುಮಾರು 1 or 2 months ಆಯಿತು ಬೈಕ್ ಟ್ಯಾಕ್ಸಿ ಬಿಲ್ಕುಲ್ ಆರ್ಡ್ರ್ ಕಮ್ಮಿ ಆಗಿದೆ. ಇವತ್ತು ನಿಮಗೆ ಹೆಂಗೆ ಆಟೋದವ್ರಿಗೆ ಕಡಿಮೆ ಆಗಿದೆ, ಅದೇ ಥರ ಬೈಕ್ ಟ್ಯಾಕ್ಸಿ ಕೂಡ ಆರ್ಡ್ರ್ ಕಮ್ಮಿ ಆಗಿದೆ. ನೀವಂತ ಇದ್ದೀರಾ ಬೈಕ್ ಟ್ಯಾಕ್ಸಿಯಿಂದ ಆರ್ಡ್ರ್ ಬರ್ತಾ ಇಲ್ಲ ಆಟೋದವ್ರಿಗೆ ಅಂತ. ಇಲ್ಲ, ಇವಾಗ ಆರ್ಡ್ರು ಯಾರಿಗೂ ಬರ್ತಾ ಇಲ್ಲ, ಬಿಸ್ನೆಸ್ಸೇ ಕಮ್ಮಿ ಆಗಿದೆ. ಆಲ್ಮೋಸ್ಟ್ 2 months ಇಂದ ನೋಡ್ಕೊಳ್ಳಿ, ಪ್ರತಿಯೊಂದು ರೈಡರ್ ಅಲ್ಲಿ ಕಸ್ಟಮರ್ಗಳು ಹೇಳ್ತಿರೋದು ಇದೇ ಮಾತು, ಬಿಸ್ನೆಸ್ ಇಲ್ಲ. ಕಸ್ಟಮರ್ಗಳು ಎಲ್ಲೋ ಟ್ರಾವೆಲಿಂಗ್ ಮಾಡ್ತಾ ಇಲ್ಲ, ಬಿಸ್ನೆಸ್ ಇಲ್ದಿರೋ ಕಾರಣ. ಹಂಗಾಗಿ ಫುಲ್ ಬಿಸ್ನೆಸ್ ಡೌನ್ ಆಗಿರೋದು ಏನಾಗಿದೆ, ಈ ಬೈಕ್ ಟ್ಯಾಕ್ಸಿಗೆ ಯಾವುದೇ ಥರ ಆರ್ಡ್ರ್ ಬರ್ತಾ ಇಲ್ಲ. ಪೀಕ್ ಅವರಲ್ಲೇ ಆರ್ಡ್ರ್ ಇಲ್ಲ. ಇನ್ನು ನಾನ್ ಪೀಕ್ ಅವರಲ್ಲಿ ಎಲ್ಲಿ ಡ್ಯೂಟಿ ಮಾಡೋಕ್ಕಾಗತ್ತೆ ಹೇಳಿ. ಯಾರಿಗೋ ಒಬ್ಬರೊಬ್ಬರಿಗೆ ರೆಗ್ಯುಲರ್ ಮಾಡೋರಿಗೆ, ರೇಟಿಂಗ್ಸ್ ಚೆನ್ನಾಗಿರೋರಿಗೆ ಸ್ವಲ್ಪ ಆರ್ಡ್ರ್ ಬರ್ತಾ ಇದೆ, ಅಷ್ಟು ಬಿಟ್ರೆ ಆವರೇಜು ಬ್ಯಾಡ್ ರೇಟಿಂಗ್ ಇದೆಯಲ್ಲ ಅವ್ರಿಗಂತ ಖಂಡಿತ ಆರ್ಡರ್ ಕೊಡ್ತಾ ಇಲ್ಲ. ರ್ಯಾಪಿಡೋ ಆಗಿರ್ಬೋದು, ಓಲಾ, ಊಬರ್. ಬಟ್ ಇವೆಲ್ಲ ನೋಡ್ಕೊಂಡ್ರೆ ಬೈಕ್ ಟ್ಯಾಕ್ಸಿ ಇನ್ನು ಮುಂಚೆ ಮಾಡ್ತಾ ಇದ್ದಲ್ಲ ಸಂಪಾದನೆ 2,000, 3,000, ಆ ಸಂಪಾದನೆ ಇನ್ನು ಮಾಡೋಕ್ಕಾಗಲ್ಲ. 1,000 ಮಾಡೋಕ್ಕಾಗ್ತಾ ಇಲ್ಲ ಇವಾಗ. ಫುಲ್ಲು ಬಿದ್ದೋಯ್ತು ಬೈಕ್ ಟ್ಯಾಕ್ಸಿ. ಇದು ನಂಬ್ಕೊಂಡು ಕೆಲಸ ಮಾಡೋಕ್ಕಂತೂ ಆಗಲ್ಲ, ತುಂಬ ಕಷ್ಟ ಆಗಿದೆ. ಅದರಲ್ಲೂ ಪ್ರೆಷರ್ ಟೆನ್ಷನ್ನು ಜಾಸ್ತಿ ಆಗ್ಬಿಟ್ಟಿದೆ. ಈ ಕಿರಿಕಿರಿಯಿಂದ ಅಂತಲೂ ಕೆಲಸ ಮಾಡೋಕ್ಕಾಗೋದೇ ಇಲ್ಲ. ನೆಮ್ಮದಿ ಬೇಕಲ್ಲ ಮನುಷ್ಯನಿಗೆ. ಎಲ್ಲರೂ ಒಂದು ಕಡೆ 3 ಹೊತ್ತು ಅನ್ನ, ಒಂದು ಇಡೀ ಮುಷ್ಟಿ ಅಷ್ಟೇ ಅನ್ನ ತಿನ್ನೋದು, ಅದನ್ನು ಕೂಡ ನೆಮ್ಮದಿಯಾಗಿ ತಿಂದಿಲ್ಲ ಅಂದಮೇಲೆ ಇನ್ನೇನಕ್ಕೆ ಸಂಪಾದನೆ ಮಾಡ್ಬೇಕು ಹೇಳಿ. ₹100, ₹200 ಸಂಪಾದನೆ ಮಾಡಿರೋ ನೆಮ್ಮದಿಯಾಗಿ ಜೀವನ ಮಾಡಬೇಕು ಮನುಷ್ಯ. ಆ ನೆಮ್ಮದಿನೇ ಕಳೆದೋಗ್ಬಿಟ್ಟಿದೆ ಬೈಕ್ ಟ್ಯಾಕ್ಸಿಲಿ ಇವತ್ತು. ಇಷ್ಟೊಂದು ಟೆನ್ಷನ್ ತಗೊಂಡು ಕೆಲಸ ಮಾಡೋ ನೆಸೆಸಿಟಿನೇ ಬೇಡ. ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಏನಾದ್ರು ಮಾಡ್ಕೊಂಡ್ರೆ ಬೆಸ್ಟು. ಬ್ಯಾನ್ ಆಗುತ್ತಾ, ಆಗಲಿ ಬಿಡಿ. ಬ್ಯಾನ್ ಆದಮೇಲೆ ನೆಕ್ಸ್ಟ್ ನೋಡ್ಕೊಳ್ಳೋಣ, ಬೇರೆ ಆಲ್ಟರ್ನೇಟ್ ಏನಾದ್ರು ಮಾಡಬೇಕಾ, ಯಾವ ಥರ ಇದೆ, ನೆಕ್ಸ್ಟ್ ಜಾಬ್ ಯಾವುದ್ರಲ್ಲಿ ಆರ್ಡರ್ ಚೆನ್ನಾಗಿ ಬರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ, ಬ್ಯಾನ್ ಆಗ ಮುಂಚೆನೂ ಕೂಡ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ, ಅದಕ್ಕೊಂದು ಟಿಪ್ಸ್ ಕೂಡ ಕೊಡ್ತೀನಿ. ಬಟ್ ಇವಾಗ ಪ್ರೆಸೆಂಟ್ ಇರೋ ಸಿಚುವೇಶನ್ ಪ್ರಕಾರ ಹೇಳ್ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಮಾಡೋದು ನಮ್ಮ ಪ್ರಕಾರ ವೇಸ್ಟು. ಸುಮ್ಮನೆ ಅನ್ನೆಸರಿ ಟೆನ್ಷನ್ನು, ರಿಸ್ಕ್. ಇವಾಗ ಡೇಯಲ್ಲೂ ಕೂಡ ಹಿಡಿತಾವ್ರೆ, ನೈಟಲ್ಲೂ ಹಿಡಿತಾವ್ರೆ. ಯಾವ ಏರಿಯಾದಲ್ಲಿ ಹಿಡಿತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರು ತುಂಬ ಹಿಡಿತಾರೆ ಬೈಕ್ ಟ್ಯಾಕ್ಸಿಗಳನ್ನ. ವಿಡಿಯೋಗಳು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೆ ಇರ್ತಾರೆ. ಸುಮ್ಮನೆ ಕಿರಿಕ್ ಮಾಡ್ತಾರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ. ಅವ್ನು ಏನು ತಪ್ಪೇ ಮಾಡಿರಲ್ಲ, ಅವರೇ ಬುಕ್ ಮಾಡ್ತಾರೆ, ಕರ್ಕೊಂಡೋಗೆಲ್ಲ ಡ್ರಾಪ್ ತಗೊಂತಾರೆ. ಡ್ರಾಪ್ ತಗೊಂಡ್ಮೇಲೆ ವಿಡಿಯೋ ಮಾಡ್ಕೊಂತಾರೆ. 1-2-3 ಜನ ಬರ್ತಾರೆ, ಹೆಂಗ ಓಡಿಸ್ತೆ ಬೈಕು, ಹಂಗೆ ಓಡಿಸ್ತೆ, ಹಿಂಗೆ ಓಡಿಸ್ತೆ. ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ, ನೋಡಿದಿರ್ಬೇಕು ಅದೆಲ್ಲರೂ. ಪಾಪ ತಪ್ಪೇ ಮಾಡಿಲ್ಲ, ಕರ್ಕೊಂಬಂದು ಡ್ರಾಪ್ ಆದಮೇಲೆ ಅವನ ಮೇಲೆ ಬಾಯಿ ಬಂದಂಗೆ ಅವಾಜ್ ಆಗ್ತಾನೆ.
ಕರೆಕ್ಟಾಗಿ ಬೈಕ್ ಟ್ಯಾಕ್ಸಿ ಓಡ್ಸಕ್ಕೆ ಬರಲ್ಲ ನಿನಗೆ, ಬೈಕ್ ಓಡ್ಸಕ್ಕೆ ಬರಲ್ಲ, ಏನೋ ಸೇಫ್ಟಿ ಇದೆ ನಿನ್ನ ಬೈಕಲ್ಲಿ, ಹಂಗೆ ಹಿಂಗೆ ಗುಜರಿ ಬೈಕು, ಈ ಥರ ಎಲ್ಲ ಮಾತಾಡ್ತಾರೆ. ಇದೆಲ್ಲ ಅವ್ರ ಇಂಟೆನ್ಷನ್ ಒಂದೇ, ಬೈಕ್ ಟ್ಯಾಕ್ಸಿ ಮಾಡಬಾರ್ದು ಇವರು ಅಂತ ಒಂದು ಕಿರಿಕ್ ಮಾಡ್ಬೇಕಷ್ಟೇ ಅವರಿಗೆ. ಹಂಗಾಗಿ ಈ ಪ್ರತಿನಿತ್ಯ ಈ ಕಿರಿಕು, ಈ ಸಮಸ್ಯೆ, ಈ ತೊಂದರೆಗೆ ಒಳಗಾಗಕ್ಕಿಂತ ಬೈಕ್ ಟ್ಯಾಕ್ಸಿ ರೈಡರ್ಸು ಇದು ಬಿಟ್ಟು ಬೇರೆ ಏನಾದ್ರು ಜಾಬ್ ಮಾಡ್ಕೊಂಡು ನೆಮ್ಮದಿಯಾಗಿರೋದೇ ಬೆಸ್ಟ್ ನಮ್ಮ ಪ್ರಕಾರ. ಸುಮ್ಮನೆ ಏನೋ ಅವರು ಒಂದು ಮೈಂಡ್ ಸೆಟಾಗಿ ಇಟ್ಕೊಂಡ್ಬಿಟ್ಟಿದ್ದಾರೆ, ಈ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದಮೇಲೆ ನಾವೇ ಮಾಡ್ಕೊಳ್ಳಿ, ಅದೆಷ್ಟು ಸಂಪಾದನೆ ಮಾಡ್ತಾರೆ ಮಾಡ್ಕೊಳ್ಳಿ, ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಅವರೇ ಕಟ್ಕೊಳ್ಳಿ, ಪರವಾಗಿಲ್ಲ. ಯಾರು ಈ ಭೂಮಿ ಮೇಲೆ ಶಾಶ್ವತ ಅಲ್ಲ, ಆಯಿತಾ? ಇವತ್ತು ಬಂದಾರ ನಾಳೆ ಹೋಗ್ಲೇಬೇಕು ಎಲ್ರೂ. ಒಂದು ಸ್ವಲ್ಪ ಬೇಗ ಹೋಗ್ತಾರೆ, ಒಂದು ಸ್ವಲ್ಪ ಲೇಟಾಗಿ ಹೋಗ್ಬೋದು, ಅಷ್ಟೇ ಡಿಫ್ರೆನ್ಸ್. ಬಿಟ್ಟು ಈ ಭೂಮಿ ಮೇಲೆ ಯಾರು ಪರ್ಮನೆಂಟಾಗಿ ಯಾರು ಶಾಶ್ವತವಾಗಿ ಇರೋಕ್ಕಾಗಲ್ಲ. ಕೋಟಿ ಸಂಪಾದನೆ ಮಾಡೋರು ಬಿಟ್ಟು ಹೋಗ್ಬೇಕು, ದಿನಕ್ಕೆ 100 ರೂಪಾಯಿ ದುಡಿಯೋನು ಅವನು ಕೂಡ ಇಲ್ಲೇ ಬಿಟ್ಟು ಹೋಗ್ಬೇಕು. ಹಂಗಾಗಿ ಇರೋ ತನಕ ನೆಮ್ಮದಿಯಾಗಿರ್ಬೇಕು ಅಷ್ಟೇ ಮನುಷ್ಯ. ಎಷ್ಟು ಕೋಟಿ ಏನಿದ್ರೇನೋ ನೆಮ್ಮದಿ ಇಲ್ಲ ಅಂದ್ರೆ ಜೀವನದಲ್ಲಿ ವೇಸ್ಟ್ ಅಲ್ವಾ? ಅದು ಜೀವನನೇ ವೇಸ್ಟ್ ಅಲ್ವಾ? ಇವತ್ತು ಗುಡಿಸ್ಲಾಗಿರೋನು ಎಷ್ಟೋ ನೆಮ್ಮದಿಯಾಗಿ ಜೀವನ ಮಾಡ್ತಾನೆ, ಗಾರೆ ಕೆಲಸ ಮಾಡೋರು ದನಿಕ 400-500 ರೂಪಾಯಿ ಸಂಪಾದನೆ ಮಾಡ್ಕೊಂಡವ್ರು ಅವತ್ತಿನ ಜೀವನ ನೆಮ್ಮದಿಯಾಗಿ ತಿನ್ಕೊಂಡು ಉಟ್ಕೊಂಡು ಫ್ಯಾಮಿಲಿ ಜೊತೆಗೆ ಎಂಜಾಯ್ ಮಾಡ್ಕೊಂಡಿರ್ತಾರೆ. ಇವತ್ತು ಕೋಟಿ ದುಡ್ಡು ಇಟ್ಕೊಂಡಿರೋರಿಗೆ ನೆಮ್ಮದಿನೇ ಇರಲ್ಲ. ಅಯ್ಯೋ ಆ ದುಡ್ಡು ಯಾರು ಕಳ್ತನ ಮಾಡ್ಕೊಂಡು ಹೋಗ್ತಾರಪ್ಪ, ಇವನು ಮೈ ತುಂಬ 108 ಕಾಯಿಲೆ ಇದೆಯಪ್ಪ, ಏನು ಮಾಡೋದು, ಈ ಥರ ಎಲ್ಲ ಅವ್ರಿಗೆ ಯೋಚನೆಗಳು. ಹಂಗಾಗಿ ಜೀವನ ಪೂರ್ತಿ ಇದು ಹಂಗೆ ಆಗಿದೆ ಬೈಕ್ ಟ್ಯಾಕ್ಸಿ ಇವಾಗ. ಅಯ್ಯೋ ಈ ಆರ್ಡ್ರ್ ಬಿತ್ತಪ್ಪ ಇವಾಗ, ಇದು ಜೆನ್ಯೂನ್ ಆರ್ಡ್ರು ಫೇಕ್ ಆರ್ಡ್ರ ಗೊತ್ತಿಲ್ಲ, ಯಾವನಾರು ಆಟೋದವ್ರು ಬುಕ್ ಮಾಡಿ ಇಟ್ಕೊಂಡ್ರೆ ಏನು ಮಾಡೋದು? ಈ ಥರ ಸಮಸ್ಯೆ, ಈ ಥರ ಟೆನ್ಷನಲ್ಲಿ ಕೆಲಸ ಮಾಡಬೇಕು ಬೆಳಗಿಂದ ಸಾಯಂಕಾಲ ತನಕ ರೈಡರ್ಗಳು ಇವಾಗ. ಅದಕ್ಕೆ ಹೇಳ್ತಿದ್ದೀನಿ, ಈ ಟೆನ್ಷನ್ ಈ ತಗೊಂಡ್ರೆ ಏನಾಗುತ್ತೆ ನಿಮಗೆ, BP, ಶುಗರ್, ಇಲ್ಲದೆ ಇರೋ ಕಾಯಿಲೆ, ಹಾರ್ಟ್ ಅಟ್ಯಾಕ್ ಎಲ್ಲ ಬಂದ್ಬಿಡ್ತವೆ ಇವ್ರು ಕೂಡ ಟಾರ್ಚರ್ಗಳಿಗೆ. ಅದಕ್ಕೆ ಈ ಟಾರ್ಚರೇ ಬೇಡ ಅಂದರೆ ಈ ಬೈಕ್ ಟ್ಯಾಕ್ಸಿ ಸವಾಸನೇ ಬೇಡ ಅಂತ ಬಿಟ್ಬಿಡ್ಬೇಕು ಇವಾಗ. ಅಂಥ ಪರಿಸ್ಥಿತಿಗೆ ತಂದು ನಿಲ್ಲಿಸಿದ್ದಾರೆ ಬೆಂಗಳೂರಲ್ಲಿ. ಯಾಕೆಂದರೆ ಇದೇ ಕೋರ್ಟಿಂದನೇ ಆದೇಶ ಆಗಿತ್ತು, ಯಾರು ಕೇಳಬಾರ್ದು ಹಿಡಿಬಾರ್ದು ಅಂತ. ಬಟ್ ಆ ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ಬೈಕ್ ಟ್ಯಾಕ್ಸ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದನ್ನ ಪ್ರತಿಯೊಂದು ಅಧಿಕಾರಿಗಳೇ ಆಗಿರ್ಬೋದು, ಕೋರ್ಟಲ್ಲಿ ಆಗಿರ್ಬೋದು, ಇವತ್ತರೆಗೂ ಯಾರು ಕ್ವಶನ್ ಮಾಡಿ ಕೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸ್ಗೆ ಯಾಕೆ ತೊಂದರೆ ಕೊಡ್ತಿದಾರೆ, ಏನು ಮಾಡ್ತಿದ್ರು ಅಂತ ಅವರು ಕೂಡ ಕಣ್ಣು ಮುಚ್ಕೊಂಡು ಕೂತ್ಬಿಟ್ಟಾರೆ. ಇಷ್ಟೆಲ್ಲ ಆದಮೇಲೆ ನಾವು ಎಷ್ಟು ವಿಡಿಯೋ ಮಾಡ್ತಾನೆ ಇದ್ದೀವಿ ಎವ್ರಿ ಡೇ ಬೈಕ್ ಟ್ಯಾಕ್ಸಿ ತೊಂದರೆ ಆಗ್ತಿದೆ ಅಂತ. ಎಷ್ಟೇ ವಿಡಿಯೋ ಮಾಡಿದ್ರು ವೇಸ್ಟ್, ಶೂನ್ಯ. ಯಾಕೆಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ಗೆ ಬೆಲೆನೇ ಇಲ್ಲ, ಆ ಥರ ಆಗೋಗಿದೆ. ಹಂಗಾಗಿ ಇದ್ರ ಬಗ್ಗೆ ಸುಮ್ಮನೆ ವಿಡಿಯೋ ಮಾಡೋದಕ್ಕಿಂತವ ಈ ಕೆಲಸ ಮಾಡೋದೇ ಸ್ಟಾಪ್ ಮಾಡಿದ್ರೆ ಎಷ್ಟೋ ಬೆಸ್ಟ್ ನಮ್ಮ ಪ್ರಕಾರ ಹೇಳ್ಬೇಕಂದ್ರೆ. ಯಾಕೆಂದರೆ ಗೊತ್ತಿರೋ ವಿಚಾರನ ಎಲ್ಲರಿಗೂ ಇವಾಗ. ಸುಮ್ಮನೆ ಏನೋ ಒಂದು 500-1000 ರೂಪಾಯಿ ದುಡಿತೀವಿ ಅಂತ ಹೋಗ್ತೀವಿ, ಇವ್ರ ಕೈಲಿ ಸಿಗಾಕೊಂಡು ತೊಂದರೆ ಒಳಗಾಗಿ ಏನೋ ಮತ್ತೊಂದು ಮಗದೊಂದು ಆಗೋದಕ್ಕಿಂತವ ಅವ್ರೊಂದು ಮಾತನ್ನೋದು, ತಿರ್ಗಿ ನೀವೊಂದು ಮಾತನ್ನೋದು ರ್ಯಾಶಾಗಿ ಅವನೇನೋ ಹೊಡೆಯೋದು, ಇವೆಲ್ಲ ಬೇಡವೇ ಬೇಡ ತಲೆನೋವುಗಳು. ಅದು ಬಿಟ್ಟು ಯಾವಾರು ಪೋರ್ಟರು, ಅಂಕಲ್ ಡೆಲಿವರಿನೋ, ಇಲ್ಲ ಫುಡ್ ಸ್ವಿಗ್ಗಿ, ಝೊಮ್ಯಾಟೊ, ಜಿಪ್ಟೋ, ಗ್ರೋಸರಿ, ಈ ಥರ ಇದಾವೆ ಬೇಜಾನು. ಎಷ್ಟೋ ಆಗುತ್ತೆ ಸಂಪಾದನೆ, ಜೀವನಕ್ಕೇನು ತೊಂದರೆ ಇಲ್ಲ, ಮಾಡಿಕೊಂಡು ನೆಮ್ಮದಿಯಾಗಿರೋದು ಬೆಸ್ಟ್ ನಮ್ಮ ಪ್ರಕಾರ. ಹಂಗಾಗಿ ಸದ್ಯಕ್ಕಂತ ಈ ಬೈಕ್ ಟ್ಯಾಕ್ಸಿ ಬೇಡ, ಈ ಸವಾಸ ಬಿಟ್ಬಿಡಿ. ಯಾಕೆಂದರೆ ಸುಮ್ಮನೆ ಅನ್ನೆಸೆಸರಿ ರಿಸ್ಕ್ ತಗೊಂಡು ಇವತ್ತು ತೊಂದರೆ ಒಳಗಾಗಿ ಪ್ರತಿನಿತ್ಯ ಕಿರಿಕಿರಿ ಅನುಭವಿಸ್ಕೊಂಡು ಗೊಂದಲ, ಗಲಾಟೆ, ಗದ್ದಲ, ಅವರು ಬೈದಂಗೆ ಬೈಸ್ಕೊಂಡು ಕೆಲಸ ಮಾಡೋದೇ ಬೇಡ. ಇವತ್ತೇನು ಯಾರ ಮನೆ ಗುಲಾಮ್ರಲ್ಲ. ಇವತ್ತು ಹೆಂಗಾಗಿದೆ ಅಂದರೆ ಬೈಕ್ ಟ್ಯಾಕ್ಸಿ ರೈಡರ್ಸು ಗುಲಾಮ್ರ ಥರ ಕೆಲಸ ಮಾಡಬೇಕು, ಅವ್ರಂದ್ರೆ ಅನ್ನಿಸ್ಕೊಂಡು ಇವಾಗ ಆ ಥರ ಆಗಿದೆ. ಬಾಯಿ ಬಂದಂಗೆ ಮಾತಾಡ್ತಾರೆ ಆಟೋ ಡಿಪಾರ್ಟ್ಮೆಂಟ್ ಅವರು. ಹಿಂಗೆ ಬೇಕಂಗೆ ರೆಸ್ಪೆಕ್ಟೇ ಕೊಡಲ್ಲ, ಆ ಥರ ಬೈತಾರೆ. ಏನೋ ಅವ್ರ ಮನೆದು ಋಣ ತಿಂದುಬಿಟ್ಟಿದ್ದೀವಿ, ಅವ್ರು ಏನೋ ಅವ್ರ ಮನೆ ಕಳ್ತನ ಮಾಡಿಬಿಟ್ಟಿದ್ದೀವಿ ಅನ್ನೋ ಥರ ಬಾಯಿಗೆ ಹೆಂಗೆ ಬರ್ತಂಗೆ ಕೆಟ್ಟ ಮಾತುಗಳೇ ಬೈಕ್ ಟ್ಯಾಕ್ಸಿ ರೈಡರ್ಸ್ಗಳು ಬೈಯೋದು. ಎಲ್ಲೋ ಸಣ್ಣ ಪುಟ್ಟ ಒಂದು ಆಕ್ಸಿಡೆಂಟೋ ಇಲ್ಲ ಕೆಳಗಡೆ ಬಿದ್ದರೆ ಸಾಕು, ಇಲ್ಲಿ ಹೋದರೆ ಹುಲಿ ಹೋಯ್ತು, ನನಗೆ ಕೈಕಾಲು ಮುರಿದೋಯ್ತು, ತಲೆ ಹೊಡೆದೋಯ್ತು. ಅವ್ರ ಆಟೋದಲ್ಲಿ ಎಷ್ಟೋ ಜನ ದಿನನಿತ್ಯ ಆಕ್ಸಿಡೆಂಟಾಗಿ ಸತ್ರೂ ಯಾರು ತೋರಿಸಲ್ಲ ಒಂದೂ. ಬಟ್ ಬೈಕ್ ಟ್ಯಾಕ್ಸಿಲಿ ಏನೋ ಒಂದು ಸಣ್ಣ ಪುಟ್ಟ ಇನ್ಸಿಡೆಂಟ್ ಆಗ್ಬಿಟ್ರೆ 1000 ಸರಿ ಎತ್ತೇಳ್ತಾರೆ ಅದೇ ವಿಡಿಯೋಗಳನ್ನ. ಹಾಗಾಗಿ ಇವೆಲ್ಲ ಸಮಸ್ಯೆ, ತಲೆನೋವೇ ಬೇಡ. ಇದೆಲ್ಲ ಸ್ಟಾಪ್ ಮಾಡಿ ನೆಮ್ಮದಿಯಾಗಿ ಬೇರೆ ಕೆಲಸ ಮಾಡಿಕೊಂಡ್ರೆ ನೆಮ್ಮದಿಯಾಗಿ ಜೀವನ ಮಾಡ್ಬೋದು ಫ್ಯಾಮಿಲಿ ಜೊತೆ. ಬೆಳಗಿಂದ ಸಾಯಂಕಾಲ ತನಕ ಈ ಟೆನ್ಷನ್ ಇರುತ್ತೆ. ಮನೆಗೆ ಹೋದ್ರೆ ಅವ್ರಿಗೇನೋ, ಮತ್ತು ಮನೇಲಿ ಒಂದು ಟೆನ್ಷನ್ ಅಂದಾಗ ಏನಾಗುತ್ತೆ, ಎಲ್ಲೂ ಹೊರಗಡೆ ಮನೇಲಿ ಎರಡೂ ಕಡೆ ಟೆನ್ಷನ್ ಆದಾಗ ಕೆಲಸ ಮಾಡೋಕ್ಕೆ ಆಗಲ್ಲ, ಮೈಂಡ್ ಬ್ಲಾಕ್ ಆಗಿಬಿಡುತ್ತೆ. ಈಗ ಡೆಲಿವರಿ ಬಾಯ್ಸ್ ಅಂದರೆ ಗೊತ್ತಿರಬೇಕು, ಕೆಲವೊಬ್ಬರಿಗೆ ಮನೇಲೂ ಫ್ರೀ ಇರಲ್ಲ, ಮನೇಲಿ ಏನೇನೋ ಒಂಥರ ಕಿರಿಕಿರಿ ಇರ್ತವೆ. ಅದೆಲ್ಲ ಬಿಟ್ಟು ಹೊರಗಡೆ ಏನಾದರೂ ಹೋಗಿ ನೆಮ್ಮದಿಯಾಗಿ ಕೆಲಸ ಮಾಡೋಣಪ್ಪ ಅಂದರೆ ಹೊರಗಡೆ ಬಂದರೆ ಇವ್ರ ಕಾಟ. ಈ ಎರಡೂ ಕಡೆ ಟೆನ್ಷನ್ ಗೊಂದಲದಲ್ಲಿ ಏನಾಗಬೇಕು ಅವ್ರು ಹೇಳು ರೈಡರ್ಗಳು. ಹಂಗಾಗಿ ಇವೆಲ್ಲ ಟೆನ್ಷನ್ನೇ ಬೇಡ ಅಂದರೆ ಈ ಬೈಕ್ ಟ್ಯಾಕ್ಸಿ ಬಿಡಿ, ಬೇರೆ ಕೆಲಸ ಮಾಡಿ, ಆದಷ್ಟು ಸಂಪಾದನೆ ಕಮ್ಮಿ ಆಗಲಿ, ನೆಮ್ಮದಿಯಾಗಿರೋಣ. ಇನ್ನೊಂದು 2 ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿ, ಪರವಾಗಿಲ್ಲ. ಇವಾಗ ಏನೊಂದು 8 ಅವರ್ ಮಾಡ್ತಾ ಇದ್ರೆ ಒಂದು 2 ಅವರ್ ಎಕ್ಸ್ಟ್ರಾ ಡ್ಯೂಟಿ ಮಾಡಿ, ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸಂಪಾದನೆ ಆಗುತ್ತೆ ಬೇರೆ ಆ್ಯಪ್ಗಳಲ್ಲಿ. ಮುಂದಿನ ದಿನಗಳಲ್ಲಿ ನೋಡೋಣ, ಬೇರೆ ಯಾವ್ದಾದ್ರು ಕೆಲಸ ಆಪರ್ಚುನಿಟಿ ಬಂದರೂ ಬರ್ಬೋದು. ಕಾಲ ಚೇಂಜ್ ಆಗ್ತಾ ಇರುತ್ತೆ, ಯಾವಾಗಲೂ ಇದ್ದಂಗೆ ಇರಲ್ಲ. ಸದ್ಯಕ್ಕಂತೂ ಬೈಕ್ ಟ್ಯಾಕ್ಸಿ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ಕೊಳ್ಳಿ ಅಂತ ನಮ್ಮ ಕಡೆ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಗೊತ್ತಿರಬೇಕು, ಇವಾಗ ಬೆಂಗಳೂರು ಕಡೆ ತುಂಬ, ಬೆಂಗಳೂರಲ್ಲಿ ಹೆವಿ ಟಾರ್ಚರ್ ಆಗೋಗಿದೆ ಬೈಕ್ ಟ್ಯಾಕ್ಸಿ ರೈಡರ್ಗೆ. ಇವೆಲ್ಲ ಬೇಡ ಅಂದರೆ ಬೈಕ್ ಟ್ಯಾಕ್ಸಿ ಮಾಡೋದು ಸ್ಟಾಪ್ ಮಾಡಬೇಕು ಅಷ್ಟೇ. ನೋಡೋಣ, ಮಾಡಬೇಕು ಬಿಡಬೇಕು ಅಂತ ಗೌರ್ಮೆಂಟ್ ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡುತ್ತೆ. ಅದಾದಮೇಲೆ ಮಾಡಬೇಕಾ, ಲೀಗಲಾಗಿ ಬಂದರೆ ಮಾಡಿ, ಇಲ್ಲ ಕಂಪ್ಲೀಟಾಗಿ ಬ್ಯಾನ್ ಅಂತ ಬಂದರೆ ಸ್ಟಾಪ್ ಮಾಡೋಣ. ಅದ್ರ ನೆಕ್ಸ್ಟ್ ಏನು ಮಾಡಬೇಕು ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ರೆ ಅಂತ ಅದಕ್ಕೂ ಒಂದು ಸಜೆಷನ್ ಇದೆ, ನಮ್ಮ ಹತ್ರ ಒಂದು ಟಿಪ್ಸ್ ಇದೆ, ಹೇಳ್ತೀನಿ.
ಆ ಪ್ರಕಾರ ಮಾಡಿದ್ರೆ ವರ್ಕೌಟ್ ಆಗುತ್ತೆ ನಮಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.